ರಾಜ್ಯದ ಇತಿಹಾಸ ಅಂತ ನೋಡಿದಾಗ ಎರಡನೇ ಅತಿ ದೊಡ್ಡ ಕಾಲ್ತುಳಿತ ಅಂತ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಏನು ಅವಘಡ ಆಯ್ತಲ್ಲ ಅದನ್ನ ಹೇಳಲಾಗ್ತಾ ಇದೆ. ಅತಿ ದೊಡ್ಡ ಎರಡನೇ ಅವಘಡ ರಾಜ್ಯದಲ್ಲಿ ಆಗಿರುವ ಕಾಲ್ತುಳಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಕಾಂಗ್ರೆಸ್ ನಾಯಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಸೌಜನ್ಯಕ್ಕಾದ್ರೂ ಒಂದು ಟ್ವೀಟ್ ಮಾಡ್ಬೇಕಲ್ವಾ? 11 ಜನರ ಸಾವಿಗೆ ಒಂದು ಸಂತಾಪ ಅದು ಇಲ್ಲ ಬಿಡಿ. ದುರಂತ ನಡೆದು 5 ದಿನ ಆದ್ರೂ ಕೂಡ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಇದುವರೆಗೂ ತುಟಿ ಪಿಟಕ್ ಅಂತ ಇಲ್ಲ ಎಐಸಿಸಿ ಅಧ್ಯಕ್ಷರು. ಒಂದೇ ಒಂದು ಸಂತಾಪವನ್ನ ಕೂಡ ಇಲ್ಲಿ ತನಕ ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಚಿಸಲೇ ಇಲ್ಲ. ರಾಜ್ಯ ನಾಯಕರ ವಿರುದ್ಧ ಅಸಮಾಧಾನಗೊಂಡಿದ್ದಾರಂತೆ ಮಲ್ಲಿಕಾರ್ಜುನ ಖರ್ಗೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಡ್ಯಾಮೇಜ್ ತಂದಿದೆ ಈ ಕಾಲ್ತುಳಿತ ಪ್ರಕರಣ. ಕ್ರೆಡಿಟ್ ಪಾಲಿಟಿಕ್ಸ್ಗೆ 11 ಜನ ಬಲಿಯಾದ್ರು ಅನ್ನುವಂತಹ ಅಸಮಾಧಾನ ಅವರನ್ನ ಕಾಡ್ತಾ ಇದೆಯಂತೆ. ಸರ್ಕಾರಕ್ಕೆ ಪದೇ ಪದೇ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಅಂತ ತಾಕೀತು ಮಾಡ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಮೇಜರ್ ಸರ್ಜರಿ ಪ್ಲಾನ್ ನಲ್ಲಿದ್ದಾರಾ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂತಹ ಕುತೂಹಲ. ದೆಹಲಿಯಲ್ಲಿ ಇದ್ಕೊಂಡೇ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲ ಪ್ಲಾನಿಂಗ್ ಗಳನ್ನ ಮಾಡ್ಕೊಳ್ತಿದ್ದಾರೆ. ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಿರುವ ಸಚಿವರಿಗೆ ಕೋಕು ಕೊಡುವ ಸಾಧ್ಯತೆ ಇದೆ. ಅಲ್ಲಿಗೆ ಮೇಜರ್ ಸರ್ಜರಿ ಸಂಪುಟಕ್ಕೆ ಸಂಬಂಧಪಟ್ಟಂತೆ ಆಗೋ ಎಲ್ಲಾ ರೀತಿಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಂಪುಟಕ್ಕೆ ಸರ್ಜರಿನಾದ್ರೂ ಮಾಡ್ಕೊಳ್ಳಿ, ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸೂಚನೆನಾದ್ರೂ ಕೊಡಿ, ಡ್ಯಾಮೇಜ್ ಕಂಟ್ರೋಲ್ನಾದ್ರೂ ಮಾಡ್ಕೊಳ್ಳಿ. ಆದ್ರೆ ಅಟ್ಲೀಸ್ಟ್ ರಾಜ್ಯದ ಜನ ನಿರೀಕ್ಷೆ ಮಾಡ್ತಾ ಇರೋದು, ನಮ್ಮದೇ ರಾಜ್ಯದವರು ನೀವು ಎಐಸಿಸಿ ಅಧ್ಯಕ್ಷ ಸ್ಥಾನದಲ್ಲಿದ್ದೀರಿ, ಅಟ್ಲೀಸ್ಟ್ 11 ಜನರ ಸಾವಿಗೆ ಒಂದು ಸಂತಾಪ ಸೂಚಿಸಬೇಕಾಗಿತ್ತಲ್ಲ. ಯಾಕೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಎಲ್ಲೂ ಮಾತನಾಡಲಿಲ್ಲ ಅನ್ನುವಂತಹ ಬೇಸರ ರಾಜ್ಯದ ಜನರನ್ನ ಕೂಡ ಕಾಡ್ತಾ ಇದೆ. ಇದು ಕೂಡ ಒಂದ್ ರೀತಿ ಡ್ಯಾಮೇಜೇ ಪಕ್ಷಕ್ಕೆ. ಕಾಂಗ್ರೆಸ್ ನಾಯಕ ನೀವು ಮಾತನಾಡದೆ ಹೋದ್ರೆ ಹೇಗೆ ಅನ್ನೋದು ಪ್ರಶ್ನೆ ಮಾಡ್ತಿದ್ದಾರೆ ಜನ. ಬಟ್ ಏನೇ ಆಗ್ಲಿ, ಈಗ ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದಾಗ್ತಿದ್ದಾರಂತೆ. ಒಟ್ಟಿನಲ್ಲಿ ಅವರು ಕೂಡ ಬೇಸರಗೊಂಡಿದ್ದಾರೆ ಎನ್ನುವಂತಹ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ. ಬೇಸರದಲ್ಲಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಸೊ ಈ ಎಲ್ಲಾ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ನೀವೇನೋ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ರಿ, ಆದ್ರೆ ಪಕ್ಷಕ್ಕೆ ದೊಡ್ಡ ಹೊಡೆತ ಕೊಟ್ಟಿದೆ ಈ ಘಟನೆ. ಇದನ್ನ ಸರಿ ಮಾಡೋದು ಹೇಗೆ, ಅದಕ್ಕೆ ಸಂಬಂಧಪಟ್ಟಂತೆ ಚಿಂತನೆ ನಡೆಸ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ದುರಂತ ಆಗಿ 5 ದಿನ ಕಳೀತಾ ಬಂತು. ಬಟ್ ಇಲ್ಲಿ ತನಕ ಈ ಮೃತಪಟ್ಟಿರೋರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಮಾತನಾಡಲಿಲ್ಲ. ಅಟ್ಲೀಸ್ಟ್ ಒಂದು ಟ್ವೀಟ್ ಮಾಡಿ ಅಲ್ಲಾದ್ರೂ ಸಂತಾಪ ಸೂಚನೆ ಮಾಡಬಹುದಿತ್ತಲ್ಲ. ಬಟ್ ಆ ಕೆಲಸ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಆಗ್ಲಿಲ್ಲ ಅನ್ನುವಂತಹ ಬೇಸರ. ಸಹಜವಾಗಿ ರಾಜ್ಯದ ಜನರಿಗೆ ನಿರೀಕ್ಷೆ ಇರುತ್ತೆ, ನಮ್ಮ ಕರ್ನಾಟಕದವರು, ಪಕ್ಷದ ನಾಯಕರು, ಎಐಸಿಸಿ ಅಧ್ಯಕ್ಷರು ಮಾತನಾಡಬೇಕಾಗಿತ್ತು. ಓಕೆ, ನಿಮಗೆ ಗೊತ್ತಿದೆಯಲ್ಲ ಇನ್ಸೈಡ್ ರಾಜ್ಯ ಸರ್ಕಾರದ ವೈಫಲ್ಯ ಅಂತ. ನಾಯಕರಿಗೆ ಕ್ಲಾಸ್ ತೆಗೆದುಕೊಳ್ಳೋದೇ ಅಟ್ಲೀಸ್ಟ್ ಹೌದು, ಪಕ್ಷದಿಂದಲೂ ಕೂಡ ಒಂದಷ್ಟು ಸಮಸ್ಯೆಗಳಾಗಿದೆ, ಅದನ್ನ ಸರಿ ಮಾಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಆದ್ರೂ ಬರಬೇಕಾಗಿತ್ತಲ್ಲ. ಯಾಕೆ ಅದನ್ನ ಕೂಡ ನೀವು ಮಾತನಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಇದೇ ಮಹಾಕುಂಭಮೇಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತ ಆದಾಗ ರೋಷಾವೇಶವಾಗಿ ಮಾತನಾಡಿದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಿಮ್ಮದೇ ಪಕ್ಷದ ಕಡೆಯಿಂದ ಆಗಿರುವಂತಹ ಡ್ಯಾಮೇಜ್ಗೆ ಯಾಕೆ ಮೌನ ಮುರಿತಾ ಇಲ್ಲ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡ್ಬೇಕಲ್ವಾ? ರಾಜ್ಯದ ಜನ ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಈಗ.